ಸೊ ಇವತ್ತು ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಸೊ ಇಲ್ಲಿ ಒಂದು ನಿಜಕ್ಕೂ ಕುತೂಹಲದ ಕಣ. ಯಾಕಂತಂದ್ರೆ ಇಲ್ಲಿ ನಿಂತಿರೋರಂತೂ ನಿಜಕ್ಕೂ ಘಟಾನುಘಟಿಗಳು. ಯಾಕಂದ್ರೆ ಸೋಲಿಲ್ಲದ ಸರದಾರ ಅಂತಾನೆ ಹೆಸರಾಗಿರುವಂತಹ KH ಮುನಿಯಪ್ಪನವರು ಈ ಕ್ಷೇತ್ರದಿಂದ ಅಖಾಡದಲ್ಲಿದ್ದಾರೆ. ಜೊತೆಗೆ ಇವರಿಗೆ ಪೈಪೋಟಿ ಕೊಡೋಕೆ ಬಿಜೆಪಿಯಿಂದ ಮುನಿಸ್ವಾಮಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಸೊ ಇಂಥ ಒಂದು ಸಮಯದಲ್ಲಿ ಈ ಬಾರಿ ಕೂಡ 8ನೇ ಬಾರಿಗೆ ಕೋಲಾರ ಕ್ಷೇತ್ರದ ಜನತೆ KH ಮುನಿಯಪ್ಪನವ್ರಿಗೆ ಯಾಕೆ ಮತ ಹಾಕಬೇಕು, ಯಾಕೆ ಬೆಂಬಲಿಸಬೇಕು, ಅವ್ರನ್ನೇ ಕೇಳಿ ಮಾತಾಡಿಸಿ ಕೇಳೋಣ ಬನ್ನಿ. ಸರ್, ಹೇಗ್ ನಡೀತಾ ಇದೆ ಚುನಾವಣೆ ಸಿದ್ಧತೆಗಳು? ಚೆನ್ನಾಗಿ ನಡೀತಾ ಇದೆ. ಓಕೆ. ಸೊ ಈ ಬಾರಿ ನೀವು ಅಂದ್ರೆ ಮೈತ್ರಿ ಅಂದ್ರೆ ಈ ಕಡೆಯಿಂದ ಅಭ್ಯರ್ಥಿಯಾಗಿ ನಿಂತಿದ್ದೀರಾ. ಸೊ ಏನ್ ಅನಿಸ್ತಾ ಇದೆ ಅಂತ ಮತದಾರರು ಹೇಗಿದೆ ಪ್ರತಿಕ್ರಿಯೆ? ಹಿಂದೆಂದೂ ಇಲ್ಲದಂತ ಅತ್ಯಂತ ಹೆಚ್ಚಿನ ಮತಗಳಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ತದೆ. ದಳ ಮತ್ತು ಕಾಂಗ್ರೆಸ್ ಒಂದಾಗಿರೋದ್ರಿಂದ ಬಹುತೇಕ ಈ ರಾಜ್ಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ದಳ ಮತ್ತು ಕಾಂಗ್ರೆಸ್ಗೆ ಇಲ್ಲಿ ಪೈಪೋಟಿ ಇದ್ದಿದ್ದು. ಇರೋದು ಎರಡು ಪಕ್ಷನೇ ಮುಖ್ಯವಾಗಿ. ಜಾತ್ಯತೀತ ಸಿದ್ಧಾಂತಕ್ಕೆ ಒಳಗೊಂಡು ಆ ಐಡಿಯಾಲಜಿಗೆ ರಾಹುಲ್ ಗಾಂಧಿಯವರು ತೀರ್ಮಾನ ಕೊಟ್ಟಿದ್ದಾರೆ. ನೀವಿಬ್ಬರು ಒಟ್ಟಿಗೆ ಹೋಗಬೇಕಂತ. ಅವರು 37 ಇದ್ದರೂ ಕೂಡ ಅವ್ರನ್ನ ಮುಖ್ಯಮಂತ್ರಿ ಮಾಡಿಕೊಂಡು ಬಹುದೊಡ್ಡ ಪಕ್ಷವಾಗಿದ್ದರೂ ಕೂಡ ಸಿದ್ದರಾಮಯ್ಯನವರು, ಪರಮೇಶ್ವರು ಮತ್ತು ದಿನೇಶ್ ಗುಂಡೂರಾವ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅತ್ಯುತ್ತಮವಾದಂಥ ಒಂದು ಮಹತ್ತರವಾದಂಥ ತೀರ್ಮಾನ ಅಂದರೆ ರೈತರ ಸಾಲ ಮನ್ನಾ. ಮೊದಲನೇ ದಿಟ್ಟ ಹೆಜ್ಜೆಯನ್ನು ಕುಮಾರಸ್ವಾಮಿ ಅವರು ಇಟ್ಟಿದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಇವತ್ತು 28 ಕ್ಷೇತ್ರದಲ್ಲಿ 21 ಕಾಂಗ್ರೆಸ್ ಸ್ಪರ್ಧಿಸಿದೆ, 7 ದಳ ಸ್ಪರ್ಧಿಸಿದ್ದಾರೆ. 28 ಗೆಲ್ಲುವಂಥ ದಾರಿಯಲ್ಲಿ ನಾವು ಹೊರಟಿದ್ದೇವೆ. ಇಲ್ಲಿ ಕೋಮುವಾದ ಶಕ್ತಿಗಳ ವಿರುದ್ಧ ಜಾತ್ಯತೀತ ಬಗ್ಗೆ ದೇಶಕ್ಕೆ ಸ್ವಾತಂತ್ರ್ಯ ತಟ್ಟಂಥ ಕಾಂಗ್ರೆಸ್ ಪಕ್ಷ, ಗಾಂಧೀಜಿಯವರ ನಾಯಕತ್ವದಲ್ಲಿ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿಕ್ ಇವರೆಲ್ಲ ಭಾರತೀಯರು. ನಮ್ಮ ಸಿದ್ಧಾಂತ ಈ ಭರತಖಂಡದಲ್ಲಿ ಅವರೆಲ್ಲ ನೆಮ್ಮದಿಯಾಗಿ ಬಾಳಿ ಬದುಕಬೇಕು. ಅದು ಕಾಂಗ್ರೆಸ್ ಸಿದ್ಧಾಂತ. ಈ ಬಾರಿ ನಿಮ್ಮ ಎದುರಾಳಿಯಾಗಿ ಮುನಿಸ್ವಾಮಿ ಅವರು ನಿಂತಿದ್ದಾರೆ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ವ್ಯಕ್ತಿಗತವಾಗಿ ನಾನು ಯಾರ ಬಗ್ಗೆನೂ ಮಾತಾಡೋದಿಲ್ಲ. ಅವರು ಒಂದು ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಅದು ಒಂದು ಕೋಮುವಾದ ಪಕ್ಷ ಆಗಿದೆ. ಅದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ಅವ್ರಿಗೆ ಅವಕಾಶ ಆಗಿಲ್ಲ. ಇಲ್ಲಿ ಜನ ಬುದ್ಧಿವಂತರಿದ್ದಾರೆ, ಜಾತ್ಯತೀತ ಸಿದ್ಧಾಂತವನ್ನು ನಂಬಿಕೆ ಇರೋರಿದ್ದಾರೆ. ಅದನ್ನು ಕಾಂಗ್ರೆಸ್ ಪಕ್ಷ ನಿಚ್ಚಳ ಬಹುಮತ ಗೆಲ್ತದೆ. ದಿನೇಶ್ ಗುಂಡೂರಾವ್ ಅವರು ಮಾಲೂರಲ್ಲಿ ಬಂದಿದ್ದರು ಮತ್ತು ಇಲ್ಲಿ ಕೂಡ ಬಂದು ಕಾರ್ಯಕ್ರಮವನ್ನು ಮಾಡಿ ಹೋಗಿದ್ದಾರೆ. ಇಲ್ಲಿ ಯಾವುದೇ ತಾಪತ್ರ ಇಲ್ಲಮ್ಮ. ಕಾಂಗ್ರೆಸ್ಸು ಜನತಾದಳದ ಬೆಂಬಲ, ನಾವು ನಿಚ್ಚಳ ಬಹುಮತದಿಂದ ಕಾಂಗ್ರೆಸ್ ಇಲ್ಲಿ ಗೆಲ್ತಾರೆ. ನೀವು ಹೇಳಿ ಸರ್, ಹೇಗೆ ನಡೀತಾ ಇದೆ ಇಲ್ಲಿ ಒಂದು ಮುನಿಯಪ್ಪನವ್ರ ಜೊತೆ ನೀವಿದ್ದೀರಾ. ಸೊ ಏನು ಅಂತೀರಾ ಈ ಒಂದು ಲೋಕಸಭಾ ಚುನಾವಣೆ ಬಗ್ಗೆ? ಇದು ನಾನು 2ನೇ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನು ವಹಿಸಿಕೊಂಡು ನಮ್ಮ ನಾಯಕರಾದಂಥ KH ಮುನಿಯಪ್ಪನವರ ಪರವಾಗಿ ಪ್ರಚಾರ ಯಾತ್ರೆಯನ್ನು ಕೈಗೊಂಡಿದ್ದೀವಿ. ನಮ್ಮೆಲ್ಲ ಶಾಸಕ ಮಿತ್ರರು ಜೊತೆಯಲ್ಲಿದ್ದಾರೆ. ನಂಜೇಗೌಡರು, ನಾರಾಯಣ ಸ್ವಾಮಿಯವರು, ಎಲ್ಲ ಶಾಸಕರುಗಳು ಕೂಡ ಇದ್ದಾರೆ. ಇವತ್ತು ಕಾಂಗ್ರೆಸ್ನ ಶಕ್ತಿ ಕಳೆದ 27 ವರ್ಷಗಳಿಂದ ಸತತವಾಗಿ KH ಮುನಿಯಪ್ಪನವರು ಇಲ್ಲಿ ಗೆದ್ದಿದ್ದಾರೆ ಅಂತಂದರೆ ಅವರು ಚುನಾವಣೆ ಸಂದರ್ಭದಲ್ಲಿ ಸೀಮಿತವಾಗಿ ಚುನಾವಣೆಗೆ ಹೋಗಲ್ಲ, ಪ್ರಚಾರ ಮಾಡಲ್ಲ. ಆದರೆ ಗೆದ್ದಾದ ಮೇಲೆ 365 ದಿವಸ 24/7 ಜನಪರವಾದಂಥ ನಿಲುವನ್ನಿಟ್ಕೊಂಡು ಜನರ ಮಧ್ಯೆನೇ ಇರತಕ್ಕಂತಹ ಒಬ್ಬ ಅಪರೂಪವಾಗಿರ್ತಕ್ಕಂಥ ಒಬ್ಬ ಸಂಸದರು. ಹಾಗಾಗಿ ಇವತ್ತು ಈ ಶಕ್ತಿ ಏನಿತ್ತು ನಮ್ಮದು, ಇದು ಇಮ್ಮಡಿಯಾಗಿದೆ. ಮೈತ್ರಿ ಸರ್ಕಾರ ರಚನೆ ಮಾಡಿದ ಮೇಲೆ ಜನತಾದಳದ ಶಕ್ತಿ ಕೂಡ ನಮಗೆ ಇದರಲ್ಲಿ ತುಂಬಿದೆ. ಹಾಗಾಗಿ ಸಾಮಾನ್ಯವಾಗಿ ಅವರು 50,000, 1 ಲಕ್ಷ ಈ ರೀತಿಯಲ್ಲಿ ಗೆಲ್ತಾ ಇದ್ರು. ಈ ಬಾರಿ ಬಹುಶಃ ಲಕ್ಷಾಂತರ ಮತಗಳಿಂದ ಅವರು ಅಂತರದಿಂದ ಗೆಲ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರಿತಾ ಇದೆ. ನಿಮ್ಮನ್ನೇ ಕೇಳ್ತೀನಿ ನಾನು, 7 ಬಾರಿ ಸತತವಾಗಿ ಗೆದ್ದು ಬಂದಿರುವಂಥ ಮುನಿಯಪ್ಪನವರು ಈ ಬಾರಿ 8ನೇ ಬಾರಿಗೆ ಆಯ್ಕೆಗೆ ಹೊರಟಿದ್ದಾರೆ. ಸೊ ಇಂಥ ಒಂದು ಸಮಯದಲ್ಲಿ ಒಂದು ಬಂಡಾಯ ಇದ್ದಿರುವಂಥದ್ದು, ಎಲ್ಲೋ ಒಂದು ಕಡೆ ಒಂದು ಅಸಮಾಧಾನದ ಕೂಗು ಕೇಳಿ ಬಂಥದ್ದು. ಸೊ ಅಂಥದ್ದಕ್ಕೆ ಯಾವ ರೀತಿ? ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ, ಪ್ರಜಾಪ್ರಭುತ್ವದಲ್ಲಿ ನಂಬಿರ್ತಕ್ಕಂಥ ಪಕ್ಷ. ಕೆಲವು ನಾಯಕರುಗಳು ಸೀಟ್ ಹಂಚಿಕೆ ಆಗಕ್ಕಿಂತ ಮುಂಚೆ ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಪಕ್ಷದ ವೇದಿಕೆಗಳಲ್ಲಿ ಚರ್ಚೆ ಮಾಡಿದ್ದಾರೆ. ಹಾಗಂತೇಳಿ ಅದು ಬಂಡಾಯ ಅಂತ ನಾವು ಬಿಂಬಿಸೋದು ತಪ್ಪಾಗ್ತದೆ.
ಅವರೆಲ್ಲರೂ ಕೂಡ ಇವತ್ತು ನಾರಾಯಣ ಸ್ವಾಮಿ ಅವರೇ ಅದರ ನಾಯಕತ್ವವನ್ನು ವಹಿಸಿದಂಥವರು, ಅವರೇ ಇವತ್ತು ಹೇಳ್ತಾ ಇದ್ರು, ನಾವು ಎಲ್ಲಿವರೆಗೂ ಅಭ್ಯರ್ಥಿನ ಘೋಷಣೆ ಮಾಡುವವರೆಗೂ ಕೂಡ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ನಾವು ಮನವಿ ಮಾಡಿದ್ವಿ. ಇವತ್ತು KH ಮುನಿಯಪ್ಪನವರಿಗೆ ಲಭಿಸಿದೆ. ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯವರು ನಮ್ಮೆಲ್ಲರ ಅಭ್ಯರ್ಥಿ, ಇದು ನನ್ನ ಹೊಣೆಗಾರಿಕೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಆ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇದೇ ರೀತಿಯಲ್ಲೇ ನಡೀತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನೀವೇನ್ ಹೇಳ್ತೀರಾ ಸರ್ ಮುನಿಯಪ್ಪನವ್ರ ಬಗ್ಗೆ? ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಇತಿಹಾಸ ಇರುವಂಥ ಕ್ಷೇತ್ರ ಇದು ದೇಶದಲ್ಲಿ. ಇಲ್ಲಿ ಕಾಂಗ್ರೆಸ್ ಮೊದಲಿಂದ ಕಾಂಗ್ರೆಸ್ ಇದೆ. ಸತತವಾಗಿ 7 ಬಾರಿಗೆ ನಮ್ಮ KH ಮುನಿಯಪ್ಪಾಜಿಯವರನ್ನ ಈ ಕೋಲಾರ ಕ್ಷೇತ್ರ ಗೆಲ್ಲಿಸಿ ಕಳಿಸಿದೆ. ನಮ್ಮ ಲೋಕಸಭೆಯಲ್ಲಿ ಪಾರ್ಲಿಮೆಂಟಲ್ಲಿ ವಿಶೇಷವಾದ ಒಂದು ಸ್ಥಾನ ಇದೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ. ಈ ಲೋಕಸಭಾ ಕ್ಷೇತ್ರದ ಜನತೆ ಆ ಅವಕಾಶವನ್ನು ದೇಶದಲ್ಲಿ ಏನು ಹೆಸರಿದೆಯೋ ಆ ಪಾರ್ಲಿಮೆಂಟಲ್ಲಿ ನಮ್ಗೆ ಜಾಗ ಇದೆಲ್ಲ ಸೇರು ಫಸ್ಟ್ ಲೈನ್ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ, ಆ ಜಾಗವನ್ನು ಸೇರನ್ನು ಉಳಿಸ್ಕೊಂಡಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ ಈ ಲೋಕಸಭಾ ಕ್ಷೇತ್ರದ್ದು. KH ಮುನಿಯಪ್ಪಾಜಿಯವರು 7 ಸಾರಿ ಗೆಲ್ಲಬೇಕಾದ್ರೆ ಅವ್ರ ಹಿನ್ನೆಲೆ ಏನಿರ್ತದೆ ಅಲ್ವಾ, ಅದನ್ನು ನಮ್ಮ ಕ್ಷೇತ್ರದ ಜನ ಉಳಿಸ್ಕೊಂತಾರೆ. ಬಿಜೆಪಿ ಏನಂದು ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಅದು ಇತಿಹಾಸನೇ ಇಲ್ಲ. ನಮ್ಮ ಅಭ್ಯರ್ಥಿ ಮತ್ತು ಆ ಪಕ್ಷದ ಅಭ್ಯರ್ಥಿಗೆ ನಾವೇನು ಮಾತಾಡೋಕೆ ಹೋಗೋದಿಲ್ಲ, ಜನನೇ ತೀರ್ಮಾನ ಮಾಡ್ತಾರೆ. ನಮಗೇನು ಅಡ್ಡ ಇಲ್ಲ. ಸುಮಾರು 2 ಲಕ್ಷ ಓಟಲ್ಲಿ ನಮ್ಮ KH ಮುನಿಯಪ್ಪಾಜಿಯವರು 8ನೇ ಲೋಕಸಭೆಗೆ ಹೋಗ್ತಾರೆ. ಓಕೆ, ಸೊ ಇನ್ನೊಂದೇ ಒಂದು ಕೊನೆಯದಾಗಿ ಈ ಒಂದು ಇದರಲ್ಲಿ ಕಾಂಗ್ರೆಸ್ JDS ಪೈಪೋಟಿ ನಡೀತಾನೆ ಬಂದಿರುವಂತದ್ದು ಕೋಲಾರ ಕ್ಷೇತ್ರದಲ್ಲಿ. ಈ ಬಾರಿ ಮೈತ್ರಿಯಾಗಿ ಒಂದು ಬಂದಿರೋದ್ರಿಂದ ಎರಡೂ ಪಕ್ಷದ ಬೆಂಬಲ ಹೇಗಿದೆ ಅಂತ? ತುಂಬಾ ಚೆನ್ನಾಗಿದೆ. ಇವತ್ತು ಸರ್ಕಾರ ಉಳಿಬೇಕಲ್ವಾ, JDS ಮುಖ್ಯಮಂತ್ರಿ ಅಲ್ವಾ, ಅವ್ರು ನಮಗೆ ಮಾಡಬೇಕು, ನಾವು ಅವ್ರಿಗೆ ಮಾಡಬೇಕು. ನಮ್ಗೆ ಸರ್ಕಾರ ಉಳಿಬೇಕು, ಅವ್ರಿಗೆ ಮುಖ್ಯಮಂತ್ರಿ ಉಳಿಬೇಕಲ್ವಾ, ಅದಕ್ಕೆ ಒಟ್ಟಿಗೆ ಎಲೆಕ್ಷನ್ ಮಾಡೇ ಬಿಡಬೇಕು. ಯಾವ ಮಾರಿದ್ರೆ BJP ಬರ್ತಾರಲ್ಲ, ಅವ್ರು ಹೇಳ್ತಾ ಇದಾರಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ 24 ಗಂಟೆಯಲ್ಲಿ ಸರ್ಕಾರ ಮುಖ್ಯಮಂತ್ರಿ ತೆಗಿತೀವಿ ಅಂತ ಅವ್ರು ಹೇಳಿದಾರಲ್ಲ, ಅದಕ್ಕೆ ನಾವು ಒಂದಾಗಿದ್ದೀವಿ. ಈ ಬಾರಿ ಏನ್ ಸಿಗುತ್ತೆ ಮುನಿಯಪ್ಪನವರಿಂದ ಕರ್ನಾಟಕದ ಜನತೆಗೆ ಗೆದ್ದಿದ್ದೆ ಆದಲ್ಲಿ? ಒಂದು ಇತಿಹಾಸನೇ ಆಗತ್ತೆ ಮೇಡಮ್. ಸೋಲಿಲ್ಲದ ಸರ್ದಾರ KH ಮುನಿಯಪ್ಪ ಅವರಿಗೆ, ಸೋಲಿಲ್ಲದ ಸರ್ದಾರ KH ಮುನಿಯಪ್ಪ ಅವರಿಗೆ, ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿಗೆ. ಕೇಳಿಸ್ಕೊಂಡ್ರಲ್ಲ, KH ಮುನಿಯಪ್ಪನವರು ಮಾತಾಡಿದ್ರು. ಜೊತೆಗೆ ಚಿಕ್ಕಬಳ್ಳಾಪುರದ ಶಾಸಕರು ಡಾಕ್ಟರ್ ಸುಧಾಕರ್ ಅವರು ಕೂಡ ಮಾತಾಡಿದ್ದಾರೆ. ಸೊ ಪ್ರತಿಯೊಂದು ವಿಷಯಗಳನ್ನ ಮಾಹಿತಿಗಳನ್ನ ನಿಮ್ಗೆ ಹಂಚಿದ್ದಾರೆ. ಸೊ ಈ ಬಾರಿ ಕೂಡ 8ನೇ ಬಾರಿಗೆ KH ಮುನಿಯಪ್ಪನವರು ಸ್ಪರ್ಧೆ ಮಾಡದಿರುವಂತದ್ದು. ಸೊ ಮತದಾರರು ಯಾವ ರೀತಿ ಅವರಿಗೆ ಬೆಂಬಲವನ್ನ ಕೊಡ್ತಾರೆ ಅನ್ನೋದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾದ್ ನೋಡಬೇಕು. ಮತ್ತಷ್ಟು ಸುದ್ದಿಗಳಿಗೆ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ.